ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾನೆ ಇದೆ. ಈಗ ಮುಂದುವರೆದ ಭಾಗವಾಗಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ವಾಲ್ಮೀಕಿ ನಿಗಮದ ಹಗರಣದ ರೂವಾರಿ ಯಾರು ಅಸಲಿಗೆ? ಇಡಿ ತನಿಖೆಯಿಂದ ಮಹತ್ವದ ಸುಳಿವೊಂದು ಬಯಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಲ್ಲೂ ಇಲ್ಲದ ವೆರಿ ಇನ್ಸೈಡ್ ಸುದ್ದಿ. ಮಹತ್ವದ ಸುಳಿವು ಏನದು? ಹಣ ವರ್ಗಾವಣೆ, ನಿಯಂತ್ರಣ, ಮೇಲುಸ್ತುವಾರಿ ಎಲ್ಲದಕ್ಕೂ ಕೂಡ ನಾಗೇಂದ್ರ ಅವರದ್ದೇ ನಿರ್ದೇಶನ. ನಾಗೇಂದ್ರ ನನಗೇನು ಗೊತ್ತಿಲ್ಲ, ಯಾರು ಹಣ ಕೊಟ್ಟಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಆದರೆ ಇಡಿಯ ತನಿಖೆಯಿಂದ ಒಂದು ಮಹತ್ವದ ಸುಳಿವು ಸಿಕ್ಕಿರೋದು. ಆ ಸುಳಿವೇ ಈ ಮೇಲುಸ್ತುವಾರಿ, ನಿಯಂತ್ರಣ, ವರ್ಗಾವಣೆ ಎಲ್ಲವೂ ಕೂಡ ಇವರ ನಿರ್ದೇಶನದಂತೆ ಆಗಿದ್ದು. ನಿಗಮದ ಖಾತೆ ವರ್ಗಾವಣೆಗೂ ನಾಗೇಂದ್ರ ಅವರು ನಿರ್ದೇಶನ ನೀಡಿದ್ರು. ಯೂನಿಯನ್ ಬ್ಯಾಂಕ್ MG ರಸ್ತೆ ಶಾಖೆಗೆ ವರ್ಗಾವಣೆ ಆಗಿದ್ದು ಇವರ ಅಣತಿಯಂತೆ. ನಾಗೇಂದ್ರ ಹೇಳಿದಂತೆ ಎಲ್ಲವೂ ಕೂಡ ಅಲ್ಲಿ ಆಗಿದ್ದು. ಅಧಿಕಾರಿಗಳ ಮೇಲೆ ಒತ್ತಡ ಹೇರಲೆಂದೇ ನಾಗೇಂದ್ರ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾ ಇದ್ರು. ಅದರಲ್ಲೂ ಶಾಂಗ್ರಿಲಾ ಹೋಟೆಲ್ ಅಲ್ಲಿ ಸಭೆ ನಡೆಸಿದ್ರು ನಾಗೇಂದ್ರ. ತನಿಖೆಯಲ್ಲಿ ಬಾಯಿ ಬಿಟ್ಟಿರೋದು ನಿಗಮದ MD ಪದ್ಮನಾಭ್. ನಾಗೇಂದ್ರ ಆಪ್ತರಿಂದನೂ ಕೂಡ ಇಡಿ ತನಿಖೆಯಲ್ಲಿ ಈ ಬಗ್ಗೆ ಮಾಹಿತಿ ದೊರೆತಿದೆ. ನಾಗೇಂದ್ರ ಅವರ ನಿರ್ದೇಶನದಂತೆ ಖಾತೆ ವರ್ಗಾವಣೆ ಆಗಿರೋದು ಯೂನಿಯನ್ ಬ್ಯಾಂಕ್ MG ರೋಡ್ ಬ್ರಾಂಚ್ಗೆ. ಅಲ್ಲಿ ಹಣ ವರ್ಗಾವಣೆ ಆಗಿರೋ ವಿಚಾರ, ಮೇಲುಸ್ತುವಾರಿ ವಿಚಾರ, ಇದನ್ನ ಹೇಳಿದ್ದು ಯಾರು? ಎಲ್ಲವೂ ಕೂಡ ನಾಗೇಂದ್ರ ಅಣತಿಯಂತೆ ಆಗಿರೋದು ತನಿಖೆಯಲ್ಲಿ ಗೊತ್ತಾಗಿದೆ. ಇದನ್ನ ಬಾಯ್ಬಿಟ್ಟಿದ್ದು ನಿಗಮದ MD ಪದ್ಮನಾಭ. ತನಿಖೆಯಲ್ಲಿ ಪದ್ಮನಾಭ ಬಾಯಿಂದ ಎಲ್ಲ ಸತ್ಯಗಳು ಆಚೆ ಬಂದಿದೆ. ನಾಗೇಂದ್ರ ಆಪ್ತರಿಂದಲೂ ಕೂಡ ಇಡಿ ತನಿಖೆಯಲ್ಲಿ ಮಹತ್ವದ ಮಾಹಿತಿ ಸಿಕ್ಕಿದೆ. ಹಾಗಿದ್ರೆ ಈಗ ಇವತ್ತು ಬೆಳಿಗ್ಗೆ ನನಗೇನು ಗೊತ್ತಿಲ್ಲ, ಯಾರ ಅಕೌಂಟ್ಗೂ ದುಡ್ಡು ಹೋಗಿಲ್ಲ, ಹಾಗೆ ಹೀಗೆ ಅಂತ ನಾಗೇಂದ್ರ ಹೇಳ್ತಾ ಇದ್ದದ್ದಕ್ಕೆ ಈಗ ಉತ್ತರ ಕೊಡಬೇಕು ನಾಗೇಂದ್ರ. ಹಾಗಿದ್ರೆ ಸದ್ಯಕ್ಕೆ ತನಿಖೆ ಏನು ನಡೀತಾ ಇದೆ ನಾಗೇಂದ್ರಗೆ, ಈಗ ಈ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿ ಆಗುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ಎದ್ದಿರುವಂತಹ ಪ್ರಶ್ನೆ. ಏನು ಗೊತ್ತಿಲ್ಲ ಅಂತ ಹೇಳುವರು ಎಲ್ಲ ಅವರ ನಿರ್ದೇಶನದಂತೆ ನಡೀತು. ಹಾಗಿದ್ರೆ ಇದಕ್ಕೆ ಯಾರು ಕಾರಣ? ಸುಳ್ಳು. ಹಾಗಿದ್ರೆ ನಾಗೇಂದ್ರ ಸುಳ್ಳು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಉಸ್ತುವಾರಿ, ಹಣ ವರ್ಗಾವಣೆ, ಖಾತೆಗಳ ನಕಲಿ ಖಾತೆಗಳ ಸೃಷ್ಟಿ, ಹೈದರಾಬಾದ್ ಮೂಲದವರಿಗೆ ದುಡ್ಡು ಕಳಿಸೋದು, 187 ಕೋಟಿ, ಒಂದಲ್ಲ ಎರಡಲ್ಲ. ಇದಕ್ಕೆಲ್ಲ ಮೂಲ ಕಾರಣೀಕರ್ತ, ಸೂತ್ರಧಾರ ಇದೇ ಒನ್ ಅಂಡ್ ಓನ್ಲಿ ನಾಗೇಂದ್ರ. ಇದನ್ನ ಹೇಳ್ತಾ ಇರೋದು ನಾವಲ್ಲ. ತನಿಖೆಯ ಸಂದರ್ಭದಲ್ಲಿ ಸ್ವತಃ ಆ ನಿಗಮದ MD ಆಗಿದ್ದ ಪದ್ಮನಾಭ್ ಇದೆಲ್ಲವನ್ನು ಕೂಡ ಬಾಯಿ ಬಿಟ್ಟಿರೋದು. ಅದೂ ಮುಖ್ಯವಾಗಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರಲಿ ಅಂತಾನೆ, ಒತ್ತಡ ಹೇರಬೇಕು ಅಂತಾನೆ ಮೇಲಿಂದ ಮೇಲೆ ಸಭೆಯನ್ನ ಕರೀತಾ ಇದ್ದದ್ದು ಇದೇ ನಾಗೇಂದ್ರ. ಶಾಂಗ್ರಿಲಾ ಹೋಟೆಲ್ ಅಲ್ಲಿ ಸಭೆಯನ್ನ ನಡೆಸಿದ್ದು ಇದೇ ನಾಗೇಂದ್ರ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಇದೇ ನಾಗೇಂದ್ರ. ಈಗ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇವರಿಗೆ ಗೊತ್ತಿಲ್ಲದಂತೆ 187 ಕೋಟಿ ರೂಪಾಯಿ ವರ್ಗಾವಣೆ ಆಗೋದಕ್ಕೆ ಸಾಧ್ಯನಾ? ತಾವು ತಪ್ಪು ಮಾಡಿಲ್ಲ ಅಂತಂದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಯಾಕೆ ಕೊಟ್ರು? ಇಡಿ ಕಸ್ಟಡಿಗೆ ಕೊಟ್ಟಿರುವಂತ ನಾಗೇಂದ್ರ ಅವರನ್ನ ಈಗ ಕರೆದುಕೊಂಡು ಬಂದಿರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅರೆಸ್ಟ್ ಮಾಡಿರುವಂತಹ ಇಡಿ ಅಧಿಕಾರಿಗಳು ಈಗ ನಾಗೇಂದ್ರ ಅವರನ್ನ ಇಲ್ಲಿ ಕರ್ಕೊಂಡ್ಬಂದು, ನಾಗೇಂದ್ರ ಅವರ ಈಗ ಅರೆಸ್ಟ್ ಮಾಡಿದ್ದಾರೆ. ಈಗಲೂ ಕೂಡ ಹೇಳ್ತೀರಾ ತಪ್ಪಾಗಿಲ್ಲ? ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇದೆಯಾ ಸರ್? ಸರ್ ನೀವು ಮೌನವಾಗಿದ್ದರೆ ಪಾತ್ರ ಇಲ್ಲ ಅಂತಾರೆ ಇಡಿ ಅಧಿಕಾರಿಗಳು ಏನಕ್ಕೆ ಅರೆಸ್ಟ್ ಮಾಡ್ತಾರಂತ ಸರ್? ಸರ್ ಬೇರೆ ನಿಮ್ಮ ಅಧಿಕಾರಿಗಳು ಮಾಡಿದಾರೆ ಅಂತ ಅನ್ಸ ಗೊತ್ತಿಲ್ಲ. ಯಾಕೆ ಅರೆಸ್ಟ್ ಮಾಡಿರೋದು? ಎಸ್, ಈಗ ಇಡಿ ಕಸ್ಟಡಿಗೆ ಕೊಟ್ಟಿರುವಂತ ನಾಗೇಂದ್ರ ಅವರನ್ನ ಈಗ ಕರೆದುಕೊಂಡು ಬಂದಿರುವಂತ 187 ಕೋಟಿ ರೂಪಾಯಿ ಬೇರೆ ಬೇರೆ ಖಾತೆಗೆ ವರ್ಗಾವಣೆ ಆಗಿರೋದು ನಾಗೇಂದ್ರ, ನೆಕ್ಕೆಂಟಿ ನಾಗರಾಜು, ನಾಗೇಶ್ವರ್ ರಾವ್. ಈ ಮೂವರ ಸೂಚನೆಯಂತೆ ನಿಗಮದ ಹಣ ವರ್ಗಾವಣೆ ಆಗಿದೆ. ಹಣ ವರ್ಗಾವಣೆ ಮಾಡುವಂತೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ದು ಇವರೇ. ಈಗ ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ.
ಇದನ್ನ ಸ್ವತಃ ತನಿಖೆಯಲ್ಲಿ ಬಾಯ್ಬಿಟ್ಟಿದ್ದು MD ಆಗಿದ್ದ ಪದ್ಮನಾಭ್. ಇನ್ನೂ ಕೂಡ ನಾಗೇಂದ್ರ ಆಪ್ತರು ತನಿಖೆಯ ಸಂದರ್ಭದಲ್ಲಿ ಹಲವು ಮಾಹಿತಿಗಳನ್ನ ಬಾಯ್ಬಿಟ್ಟಿದ್ದಾರಂತೆ. ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಇಡಿ ತನಿಖೆ ನಡೆಸುವ ಸಂದರ್ಭದಲ್ಲಿ ಏನೆಲ್ಲ ಸತ್ಯ ಆಚೆ ಬಂದಿದೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಸುನಿಲ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಇಲ್ಲಿ ಹಲವು ಮಹತ್ವದ ವಿಚಾರಗಳು ಬಹಿರಂಗ ಆಗಿರೋದು. ನಾಗೇಂದ್ರ ನಿರ್ದೇಶನದಂತೆ ಹಣ ವರ್ಗಾವಣೆ ಆಗಿರೋದು, ಅಕೌಂಟ್ ಕ್ರಿಯೇಟ್ ಆಗಿರೋದು, ಇದರ ಮೇಲುಸ್ತುವಾರಿ ಸೂತ್ರಧಾರ ಎಲ್ಲವೂ ಕೂಡ ನಾಗೇಂದ್ರ ಅನ್ನುವಂಥದ್ದು ತನಿಖೆಯ ಸಂದರ್ಭದಲ್ಲಿ MD ಬಾಯ್ಬಿಟ್ಟ ವಿಚಾರ. ಹಾಗಿದ್ರೆ ಇದು ಡೈರೆಕ್ಟ್ ಎವಿಡೆನ್ಸ್ ಆಗುತ್ತೆ ಅನ್ನುವಂಥದ್ದನ್ನ ಪರಿಗಣಿಸಿದ್ರೆ ಎಷ್ಟು ಕಾನೂನಿನ ಕುಣಿಕೆ ಇನ್ನೂ ಬಿಗಿಯಾಗುತ್ತೆ. ಈ ಸ್ಫೋಟಕ ವಿಚಾರಗಳ ಬಗ್ಗೆ ತಾವು ಹೇಳೋದೇನು? ಶ್ರೀಪಾದ್, ಈಗಾಗಲೇ ಬಂಧಿತರಾಗಿರುವಂತಹ ಆರೋಪಿಗಳು ನೀಡಿರುವಂತಹ ಮಾಹಿತಿಯನ್ನು ಆಧರಿಸಿ ಇಡಿ ಅಧಿಕಾರಿಗಳು ಒಂದಷ್ಟು ತನಿಖೆಯನ್ನು ನಡೆಸಿದ್ದಾರೆ. ಇದರಲ್ಲಿ ಒಂದು ಪ್ರಮುಖ ವಿಚಾರ ಅಂತ ಹೇಳಿದರೆ, ಒಂದು ಕಡೆ SIT ತನಿಖೆ ಸಂದರ್ಭದಲ್ಲಿ ಇನ್ನೂ ಕೂಡ ಮಾಜಿ ಸಚಿವ ನಾಗೇಂದ್ರ ಆಗಲಿ ಅಥವಾ ದದ್ದಲಾಗಲಿ ನೇರವಾಗಿ ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಗಳು ಸಿಕ್ಕಿಲ್ಲ ಅನ್ನುವಂಥ ಹೇಳ್ತಿದ್ದಾರೆ. ಆದರೆ ಇನ್ನೊಂದು ಕಡೆಯಲ್ಲಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇರುವಂಥ ಇಡಿ ಅಧಿಕಾರಿಗಳು ಕೆಲವು ದಿನಗಳ ಹಿಂದಷ್ಟೇ SIT ಅಧಿಕಾರಿಗಳು ಬಂಧಿಸಿದ್ದಂತಹ ಮಾಜಿ MD ಪದ್ಮನಾಭ್ ಮತ್ತು ಪರಶುರಾಮ್ ಇಬ್ಬರನ್ನು ಕೂಡ ಪರಪ್ಪನಗರ ಜೈಲಿಗೆ ಹೋಗಿ ವಿಚಾರಣೆ ನಡೆಸಿತ್ತು. ಕೋರ್ಟ್ ಅನುಮತಿ ಪಡೆದು ಜೈಲಿನಲ್ಲೇ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಅವರಿಬ್ಬರೂ ಕೂಡ ಇಡೀ ಕೃತ್ಯಕ್ಕೆ ಸೂಚನೆಯನ್ನು ನೀಡಿದೆ ನಾಗೇಂದ್ರ ಅನ್ನುವಂಥದ್ದು ಮಾಹಿತಿಯನ್ನು ನೀಡಿದರು. ಅದಾದ ಬಳಿಕ ಇಡಿ ಅಧಿಕಾರಿಗಳ ತನಿಖೆ ಚುರುಕುಗೊಂಡಿತ್ತು. ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂಥ ಎಲ್ಲ ರೀತಿಯ ಕೆಲಸಗಳನ್ನು ಕೂಡ ಆರಂಭಿಸಿತ್ತು. ತದನಂತರ ಮಾಜಿ ಸಚಿವ ನಾಗೇಂದ್ರ ಅವರ PA ಅವ್ರನ್ನೂ ಕೂಡ ವಿಚಾರಣೆಗೊಳಪಡಿಸಿದಂಥ ಸಂದರ್ಭದಲ್ಲಿ ಅವರು ಕೂಡ ನಾಗೇಂದ್ರ ಅವರ ಹೆಸರನ್ನು ಹೇಳಿದ್ದಾರೆ ಅನ್ನುವಂಥದ್ದು ಮಾಹಿತಿ ಬಂದಿತ್ತು. ಈ ಎಲ್ಲ ಮಾಹಿತಿಗಳ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಸುಮಾರು 20ಕ್ಕೂ ಅಧಿಕ ಕಡೆ, ಅದರಲ್ಲಿ ಸಚಿವ ನಾಗೇಂದ್ರ ಅವರ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಹಲವಾರು ಪ್ರಮುಖವಾದಂಥ ಸಾಕ್ಷ್ಯಗಳು ಸಿಕ್ಕಿತ್ತು. ಇದಾದ ನಂತರ ಈ ಹಿಂದೆ ನಡೆದಂತಹ ಘಟನೆಗಳನ್ನು ಒಂದೊಂದೇ ಮಾಹಿತಿಗಳನ್ನು ತಗೊಂಡಂಥ ಟೈಮಲ್ಲಿ ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆದಂತಹ ಮೀಟಿಂಗ್ ಸಂದರ್ಭದಲ್ಲಿ ಖುದ್ದು ಸಚಿವ ನಾಗೇಂದ್ರ ಅವರೇ ಈ 187 ಕೋಟಿಯನ್ನು ವರ್ಗಾವಣೆ ಮಾಡೋದಕ್ಕೆ ಸೂಚನೆಯನ್ನು ನೀಡಿದ್ರು ಅನ್ನುವಂಥದ್ದು ಮಾಹಿತಿ ಕೂಡ ಗೊತ್ತಾಗಿರುವಂಥದ್ದು. ಉಳಿದ ಆರೋಪಿಗಳ ವಿಚಾರಣೆ ಸಂದರ್ಭದಲ್ಲೂ ಕೂಡ ಈ ಎಲ್ಲ ವಿಚಾರಗಳು ಬೆಳಕಿಗೆ ಬಂದಿದ್ವು. ಹಾಗಾಗಿ ಈ ಹೇಳಿಕೆಗಳ ಜೊತೆಗೆ ಈ ಘಟನೆಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಿಗುವಂತಹ ಸಾಕ್ಷ್ಯಾಧಾರಗಳು ಅದು ಪ್ರಮುಖವಾಗಿ ತೊಂದರೆ ಆಗುವಂಥದ್ದು ಮಾಜಿ ಸಚಿವ ನಾಗೇಂದ್ರ ಅವರಿಗೆ. ಈ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಈಗಾಗಲೇ ಸಾಕಷ್ಟು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಡಾಕ್ಯುಮೆಂಟರಿ ಎವಿಡೆನ್ಸ್ಗಳನ್ನು ಸಂಗ್ರಹ ಮಾಡ್ಕೊಂಡಿರುವಂಥದ್ದು ನಾಳೆ ದಿನ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಕಂಟಕ ಆಗುವಂಥ ಸಾಧ್ಯತೆ ಇರುವಂಥದ್ದು. ಒಂದು ನಿಮಿಷ ಸುನಿಲ್, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನೋಡೋಣ. ರಿಪಬ್ಲಿಕ್ ಕನ್ನಡದಲ್ಲಿ ವಾಲ್ಮೀಕಿ ನಿಗಮದ ಮತ್ತೊಂದು ಬಾಂಬ್. ಕಾಂಗ್ರೆಸ್ ಸರ್ಕಾರದ ಮೇಲೆ ದೊಡ್ಡ ಬಾಂಬ್ ಬಿದ್ದಿದೆ. ಬುಡಕಟ್ಟು ಜನರ ಏಳ್ಗೆಗೆ ನಿಗದಿಯಾಗಿದ್ದ ಅನುದಾನ 2024ರ ಚುನಾವಣೆಗೆ ಈ ಅನುದಾನ ದುರ್ಬಳಕೆ ಆಗಿದೆ. ಕಾಂಗ್ರೆಸ್ ಸಚಿವರ ಆಪ್ತರಿಂದ ಇಡಿಗೆ ಈ ವಿಚಾರವಾಗಿ ಕನ್ಫರ್ಮೇಶನ್ ಸಿಕ್ಕಿದೆ. ಈ ನಿಗಮದ ಹಣ ಚುನಾವಣೆಗೆ ಬಳಕೆ